ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಬೆಳಗ್ಗೆನೇ ಟಿಫನ್ ಎಲ್ಲ ಮುಗಿಸ್ಕೊಂಡು ತುಮಕೂರಿಗೆ ಹೋಗಿ ಸುಮ್ಮನೆ ಹಾಗೆ ಓಡಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬೈಕ್ನ ಇಲ್ಲೇ ಕೊರಟಗೆರೆಯಲ್ಲೇ ಪಾರ್ಕ್ ಮಾಡಿ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಮೊದಲು ನಾವು ಅಮಾನಿಕೆರೆ ಹತ್ರ ಹೋಗಿದ್ದೀವಿ. ಇಲ್ಲಿ ಈ ಸಲ ದಸರಾದಿಂದ ಬೋಟಿಂಗ್, ಫ್ಲೋಟಿಂಗ್ ರೆಸ್ಟೋರೆಂಟ್ ಹಾಗೆ ಗೇಮ್ಸ್ಗಳೆಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಅವಾಗ ಬರೋದಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ಬಂದಿರೋದು. ಸ್ಪೀಡ್ ಬೋಟಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಪೆಡ್ಲಿಂಗಿಗೆ ಹೋಗ್ತಾ ಇದ್ದೀವಿ, ರಿಷು ಇದ್ದಾನಲ್ವ, ಹಾಗಾಗಿ ಇದರಲ್ಲಿ ನಮಗೆ ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ರು. ನಾವೇ ಪೆಡ್ಲಿಂಗ್ ಮಾಡಿಕೊಂಡು ಬೋಟ್ನ ರೈಡ್ ಮಾಡಬೇಕಾಗುತ್ತೆ. ಇಲ್ಲಿ ಜಿಪ್ ಲೈನ್, ಇನ್ನು ಬೇರೆ ಬೇರೆ ಗೇಮ್ಸ್ಗಳು ಕೂಡ ಇತ್ತು. ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಕ್ಕೆ ನಮ್ಮ ತುಮಕೂರಲ್ಲಿರೋ ಅಂಥ ಅಮಾನಿಕೆರೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಫ್ಲೋಟಿಂಗ್ ರೆಸ್ಟೋರೆಂಟ್. ಇಲ್ಲಿ ಬರ್ಡೇ ಹಾಗೆ ಚಿಕ್ಕ ಪುಟ್ಟ ಇವೆಂಟ್ಸ್ಗಳನ್ನೆಲ್ಲ ಮೊದಲೇ ಬುಕ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಬೋದು. ಈ ವ್ಲಾಗ್ನ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ಫಾಲೋ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ನಾವು ಎಸ್ ಮಾಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹಾಗೆ ಊಟ ಮಾಡಿಕೊಂಡು ಒಂದೇ ಸಲ ಹೋಗೋದು ಅಂತ ಪಕ್ಕದಲ್ಲೇ ಇರೋಂತಹ ಬಿಲಾಲ್ A1 ಅನ್ನೋ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ತಂದೂರಿ ಚಿಕನ್ ಹಾಗೆ ಬಿರಿಯಾನಿನ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಎಸ್ ಮಾಲ್ ಹತ್ರ ಹೋಗ್ತಾ ಇದ್ದೀವಿ. ಒಳಗಡೆ ಬಂದಿದ ತಕ್ಷಣ ನಮ್ಮ ಹುಡುಕಾಟ ಗೇಮ್ಸ್ಗಳೆಲ್ಲಿದ್ದಾವೆ ಅಂತ. ನನಗೆ ಇಲ್ಲಿ ಸಿಗೋವಂಥ ಐಸ್ ಕ್ರೀಮ್ ತುಂಬಾ ಇಷ್ಟ ಆಗುತ್ತೆ. ನೀವು ಬಂದಾಗ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇನ್ನು ಡಿಮಾರ್ಟಲ್ಲಿ ನಾವು ಜಾಸ್ತಿ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ, ತೊಗೊಂಡೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಹಾಗೆ ಈ ಕ್ಯಾರಿ ಬ್ಯಾಗ್ ಅಂತೂ ಮಿಸ್ ಮಾಡದೆ ತೊಗೊಳ್ತೀನಿ, ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು. ಅಲ್ಲೆಲ್ಲ ಓಡಾಡಿಕೊಂಡು ರಿಟರ್ನ್ ನಾವು ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ 7 ಗಂಟೆ ಆಗಿತ್ತು.